ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಪ್ಯಾಷನ್ ಫ್ರೂಟ್ ತೋಟಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಪ್ಯಾಷನ್ ಫ್ರೂಟ್ ತೋಟವನ್ನು ತೋರಿಸ್ತೀನಿ. ನಾವು ಟೋಟಲಾಗಿ 3 ಜಾಗದಲ್ಲಿ ಪ್ಯಾಷನ್ ಫ್ರೂಟನ್ನು ಕೃಷಿ ಮಾಡಿದ್ದೀವಿ. ಅದರಲ್ಲಿ ನಾವು ಲಾಸ್ಟ್ ಪ್ಯಾಷನ್ ಫ್ರೂಟ್ ಕೃಷಿ ಮಾಡಿರುವಂಥ ಜಾಗ ಇದು. ಈ ಜಾಗವನ್ನು ನಾವು ಲೀಸಿಗೆ ತಗೊಂಡಿರುವಂಥದ್ದು. ಇದರ ಓನರ್ ಇದ್ದಾರಲ್ಲ, ಅವರದ್ದು ಮನೆ ಇದು. ಇಲ್ಲಿ ನೋಡಿ, 2 ಕ್ಯೂಟ್ ಲಿಟಲ್ ಪಪ್ಪೀಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ. ನಾನು ಕೈಯಲ್ಲಿ ಮುಟ್ಲಿಕ್ಕೆ ಹೋದಾಗ ಅವರು ಅಲ್ಲಿ ಮನೇಲಿದ್ರಲ್ಲ, ಅವ್ರು ಹೇಳಿದರು ಮುಟ್ಬೇಡಿ, ಕಚ್ತದಂತೆ. ಅಂದರೆ ನೋಡ್ಲಿಕ್ಕೆ ಕ್ಯೂಟ್ ಆಗಿದ್ರು, ತುಂಬ ಜೋರಾಗಿದ್ದಾವೆ ಇಬ್ಬರು. ಈ ಮನೇಲಿ ಮದುವೆ ಫಂಕ್ಷನ್ ಏನೋ ಇದ್ದಿತ್ತು, ಅದಕ್ಕೆ ಚಪ್ರ ಎಲ್ಲ ಹಾಕಿದ್ದಾರೆ ನೋಡಿ. ಸೊ ಫ್ರೆಂಡ್ಸ್, ಈಗ ನಾನು ನಮ್ಮ ಪ್ಯಾಷನ್ ಫ್ರೂಟ್ ತೋಟವನ್ನು ತೋರಿಸ್ತೀನಿ. ಇದೇ ನೋಡಿ, ನಾವು ಲಾಸ್ಟಾಗಿ ಕೃಷಿ ಮಾಡಿರುವಂಥ ನಮ್ಮ ಪ್ಯಾಷನ್ ಫ್ರೂಟ್ ತೋಟ. ಪ್ಯಾಷನ್ ಫ್ರೂಟ್ ಅಂದರೆ ಈಗ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಪ್ಯಾಷನ್ ಫ್ರೂಟ್ ಅಂದರೆ ಒಂದು ಫ್ರೂಟ್, ಅದು ಹಣ್ಣು. ಮತ್ತು ಕೆಲವರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ, ಯಾಕಂದರೆ ಇವಾಗ ಇದು ಕರ್ನಾಟಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಜನರು ಕೃಷಿ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಬಳ್ಳಿಯಲ್ಲಿ ಆಗುವಂಥ ಒಂದು ಹಣ್ಣು ನೋಡಿ. ಈ ಥರ ಬಳ್ಳಿ ನೋಡಿ, ನಾವು ಬಲೆ ಕಟ್ಟಿ ಕೊಟ್ಟಿದ್ದೀವಿ. ಬಲೆ ಮೇಲೆ ಈ ಬಳ್ಳಿ ಈ ಥರ ಏರ್ತವೆ. ಬಳ್ಳಿ ಈ ಥರ ಬಲೆ ಮೇಲೆ ಏರ್ಕೊಂಡು ಅದರಲ್ಲಿ ಈ ಪ್ಯಾಷನ್ ಫ್ರೂಟ್ ಆಗುವಂಥದ್ದು ಫುಲ್ ಸ್ಪ್ರೆಡ್ ಆಗುತ್ತೆ ನೋಡಿ. ಬಳ್ಳಿ ಇದೆಯಲ್ಲ, ಪ್ಯಾಷನ್ ಫ್ರೂಟ್ ಇದು ಬಳ್ಳಿ ಇದೆಯಲ್ಲ, ಫುಲ್ಲು ಬಲೆಯಲ್ಲಿ ಸ್ಪ್ರೆಡ್ ಆಗಿ ಆಮೇಲೆ ಅದರಲ್ಲಿ ಈ ಪ್ಯಾಷನ್ ಫ್ರೂಟ್ ಆಗ್ತವೆ, ಫುಲ್ಲು ಪ್ಯಾಷನ್ ಫ್ರೂಟ್ ಆಗ್ತವೆ. ಮತ್ತು ಈ ಪ್ಯಾಷನ್ ಫ್ರೂಟನ್ನು ಕೃಷಿ ಮಾಡುವ ಒಂದು ಡೀಟೇಲ್ಡ್ ಆಗಿರೋ ವಿಡಿಯೋವನ್ನು ನಾನು ಮುಂಚೆ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾನು ಇದು ನೆಡುವುದರಿಂದ, ಇದರ ಗಿಡ ನೆಡ್ತಾರೆ ನೋಡಿ, ಗಿಡ ನೆಡುವುದರಿಂದ ಅದು ಕಾಯಿ ಆಗೋ ತನಕ, ಬಲೆ ಮೇಲೆ ಹೋಗಿ ಕಾಯಿ ಆಗೋ ತನಕ ಇರೋ ಫುಲ್ ಡೀಟೇಲ್ಡ್ ಆಗಿ ವಿಡಿಯೋವನ್ನು ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ, ಯಾವುದು ಡೀಟೇಲ್ಡ್ ಆಗಿರುವಂಥದ್ದು. ಅದನ್ನು ನೋಡದೇ ಇರೋರು ಒಮ್ಮೆ ನೋಡ್ಕೊಳ್ಳಿ, ಆವಾಗ ನಿಮಗೆ ಈ ಕೃಷಿ ಮಾಡೋದು ಹೇಗೆ ಇದನ್ನು ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅದನ್ನೊಮ್ಮೆ ನೋಡ್ಕೊಳ್ಳಿ. ಇದರಲ್ಲಿ ನೋಡಿ, ಇದರಲ್ಲಿ ಇವಾಗ ಕಾಯಿ ಆಗಲಿಕ್ಕೆ, ಅಲ್ಲಿ ಇಲ್ಲಿ ಎಲ್ಲ ಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬೇರೆ ನಾವು ಇಳುವರಿ ತಗೊಳ್ತಾ ಇರುವ ಬೇರೆ 2 ತೋಟ ಇದೆ ಪ್ಯಾಷನ್ ಫ್ರೂಟ್ ಇದು. ಅದನ್ನು ನಾನು ಇಳುವರಿ ಯಾವ ರೀತಿ ಹಾರ್ವೆಸ್ಟಿಂಗ್ ಮಾಡೋದು ಅಂತೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಮತ್ತು ಈ ಪ್ಯಾಷನ್ ಫ್ರೂಟಲ್ಲಿ ಕೂಡ ತುಂಬ ವೆರೈಟೀಸ್ ಇದ್ದಾವೆ. ಪರ್ಪಲ್ ವೆರೈಟಿ ಇದೆ, ಮತ್ತು ಯೆಲ್ಲೋ ಕಲರ್ ಕೂಡ ಇದೆ, ಅಂದರೆ ಹಳದಿ ಕಲರ್ ಬರ್ತದಲ್ಲ ಆ ಕಲರ್ ಕೂಡ ಇದೆ. ಅಲ್ಲಿ ಪರ್ಪಲಲ್ಲಿ ಕೂಡ ಇದರಲ್ಲಿ ರೌಂಡ್ ಆಗಿರೋದು, ಲಾಂಗ್ ಆಗಿರೋದು, ಮತ್ತು ಚಿಕ್ಕದು ದೊಡ್ಡದು ಅಂತ ತುಂಬ ವೆರೈಟೀಸ್ ಇರ್ತದೆ. ಮತ್ತು ಯೆಲ್ಲೋ ಕಲರ್ ಇರ್ತದೆ ನೋಡಿ, ಅದಕ್ಕೆ ಸ್ವಲ್ಪ ಫ್ರೂಟ್ ಅನ್ನೋದು ಸ್ವಲ್ಪ ದೊಡ್ಡದಾಗಿರ್ತದೆ, ಪರ್ಪಲಿಗಿಂತ ತೂಕ ಜಾಸ್ತಿ ಇರ್ತದೆ. ಮತ್ತು ಪಲ್ಪ್ ಕೂಡ ತುಂಬ ಇರ್ತದೆ, ಮತ್ತು ತುಂಬ ಸ್ವೀಟ್ ಆಗಿರುತ್ತೆ ಅದ್ರ ಫ್ರೂಟ್ ಅನ್ನೋದು. ಈ ಪರ್ಪಲು ಕೂಡ ಹಾಗೆ, ಕೆಲವುದೆಲ್ಲ ತುಂಬ ಸ್ವೀಟ್ ಆಗಿರ್ತದೆ, ಒಳ್ಳೆ ಹಣ್ಣಾದರೆ ಒಳ್ಳೆ ಸ್ವೀಟ್ ಆಗಿರ್ತದೆ ನೋಡಿ. ಇದರಲ್ಲಿ ನೋಡಿ, ಬಳ್ಳಿಯಲ್ಲೆಲ್ಲ ಆಗ್ತಾ ಇದೆ, ಇಲ್ಲಿ ಎಲ್ಲ ಒಂದೊಂದು ಆಗ್ತಾ ಇದೆ, ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಸೊ ನಾನು ಬೇರೆ ಕಡೆಯಲ್ಲಿ 2 ಕಡೆ ಇದೆಯಲ್ಲ, ಅದು ನಾವು ಈಗ ಇಳುವರಿ